ಇವತ್ತು ವ್ಯಾಲೆಂಟೈನ್ಸ್ ಡೇ. ಯಾವ್ದಾರ ಹುಡುಗಿ ಕಂಡ್ಲಂದ್ರೆ ಮಸ್ತ್ ಹುಡುಗಿ ಕಂಡ್ರೆ ವಿಶ್ ಮಾಡಿ ಪ್ರಪೋಸ್ ಮಾಡಿ ಬೊಟ್ಟಿಗೆ ಹಾಕ್ಕೊಳ್ಳೋದ ಇವತ್ತು. ಮಸ್ತ್ ಫ್ರೆಶ್ ಹೂ ತೊಗೊಂಡು ಬಂದು ನಿಂತು ಯಾವತ್ತಾತ. ಯಾವ ಹುಡುಗಿನೂ ಅಡ್ಡಾಡವಲ್ಲಲ್ಪ ಇಲ್ಲೇ ಈ ರೋಡ್ನಾಗ. ಚಂದನ ಹುಡುಗಿ ಕಾಣುತ್ತಲೆ ಪ್ರಪೋಸ್ ಮಾಡಿ ವಿಶ್ ಮಾಡಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ಯಾವ್ದಾರ ಮಸ್ತ್ ಒಂದು ಹೋಟೆಲ್ಗೆ ಹೋಗಿ ಉಂಡು ಬಂದ್ರಾತಂತ ನಾ ಮಾಡಕತ್ತೀನಿ. ಯಾವ ಹುಡುಗಿನೂ ಕಾಣವಲ್ಲ. ಏನು ಮಾಡುದಪ್ಪ? ಅದೇನಪ್ಪ ಅಲ್ಲಿ ಇಬ್ಬಿಬ್ರು ಮಸ್ತ್ ಮಸ್ತ್ ಹುಡುಗಿಯಾರು ಬರಾಕತ್ತಾರ. ವಾವ್, ನೋಡಕ್ಕೆ ಇಬ್ರು ಮಸ್ತ್ ಅದಾರ. ಇಬ್ಬರೊಳಗೆ ಒಬ್ಬರಿಗಾರ ಯಾರ್ಯಾರು ಪ್ರಪೋಸ್ ಮಾಡಿಬಿಡ್ತೀನಿ. ಇಬ್ಬರೊಳಗೆ ಒಬ್ಬರು ಒಪ್ಕೋದಿಲ್ಲಣ್ಣ, ಒಪ್ಕೊಂತಾರೆ ಅದಿಲ್ಲ. ಇಬ್ರು ಮಸ್ತ್ ಅದಾರ. ಮೊದಲ ಈಕೆ ವೈಟ್ ಫ್ರಾಕ್, ಏನಿದೆ ವೈಟ್ ರೆಡ್ ಕಲರ್ ಫ್ರಾಕ್, ಬಾರಿ ಅದಲ್ಲ ಈಕೆ ಹುಡುಗಿ. ಈಕೆ ಮಾಡಿಬಿಡ್ತೇನೆ ಪ್ರಪೋಸ್ ಅದಿಲ್ಲ. ಸೂಪರ್ ಅದಾಳೆ. ಏನು ನಡಿಯ ಹೋಗೋಣ. ತಲೆ ಕೆಟ್ಟೋದ್ವಾ ಇವ ಮನೆಗೆ ಅಡ್ಡಾಡಿ ಇವ ಎಲ್ಲರಿಗೂ ಪಲ್ಸ್ ಪೊಲಿಯೋದು ಲಸಿಕೆ ಅದು ಹಾಕೋತೀರಣ ಕೇಳಿ ಎಲ್ಲ ಏನು ಒಬ್ರು ಹತ್ತು ಜಗಳ ತೆಗೆದ್ಬಿಟ್ಟಾರ. ನನ್ನ ಹೆಸರು ಪೂಜಾ ಅಂತ ಕೇಳಿ ಏನಿದೆ ಈ ಒಂದೊಂದು ಊರಾಗ ಒಬ್ಬೊಬ್ರು ಒಂಥರ ಇರ್ತಾರೆ ಬಿಡ. ಅದೆಲ್ಲ ತಲೆ ಕೆಡಿಸ್ಕೊಬೇಡ. ಎಲ್ಲ ಜನರು ಒಂದೇ ಥರ ಇರಬೇಕು, ಎಜುಕೇಟೆಡ್ ಆಗಿ ಇರಬೇಕು, ನಾಲೆಜಬಲ್ ಆಗಿ ಇರ್ಬೇಕಂತ ಏನಿಲ್ಲ. ಏನು ನಾಲೆಜ್ ಇಲ್ದವರು ಇರ್ತಾರೆ, ಇದ್ದವರು ಇರ್ತಾರೆ, ಅದೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಡಿ ಈಗ ಹೋಗೋಣ, ಮುಗಿತಲ್ಲ ಈ ಊರಿಂದ ಸವಾಸ ಸಾಕು. ಹೋಗೋಣ ನಡಿ ನಾವು. ಹೌದು ಇವ ಬೇಡ, ಹೋಗೋಣ ನಡಿ. ನಡಿ. ಹಲೋ ಮೇಡಮ್. ಯಾರಲ್ಲಿ ಇದೆ ಗೊತ್ತಿಲ್ಲ. ಮೇಡಮ್ ಅಂದಂಗೆ ನೀವು ಇದೇ ಊರಣ್ಣರನ್ರಿ? ಹಾಂ ಇಲ್ರಿ, ಈ ಊರಣ್ಣರಲ್ಲ, ನಾವು ಬೇರೆ ಊರಣ್ಣವ್ರು. ಓಹೋ, ಅದಕ್ಕೆ ಅಂತೀನಿ ನಿಮ್ಮನ್ನ ಎಲ್ಲೂ ನೋಡೇ ಇಲ್ಲ ನಾನು. ಇವತ್ತು ನೋಡಕತ್ತೀನಿ. ಯಾರಪ್ಪ ಇವರು ಇಷ್ಟು ಬ್ಯೂಟಿಫುಲ್ ಆಗಿರೋರು ನಮ್ಮ ಊರಾಗ ಅಡ್ಡಾಡಕತ್ತಾರಲ್ಪ. ಹಾಂ ಅದು ಏನದು ಆಕಾಶದಾಗಿಂದ ಒಂದು ಚಂದಪ್ಪ ಇಳಿದು ಬಂದಂಗೆ ಆಗೈತೆ ನೋಡ್ರಿ ನಮ್ಮ ಊರಿಗೆ. ಏನ್ರಿ ಏನು ಹೇಳತ್ತೀರಿ ನೀವು? ಮೇಡಮ್ ಅಷ್ಟು ಚಂದದಿರಿ ಅಂತ ಹೇಳಕತ್ತೀನಿ ರೀ. ಅಷ್ಟೇ ರೀ, ಮತ್ತೊಂದು ಏನಿಲ್ಲ ರೀ ಮೇಡಮ್. ಅಷ್ಟು ಬ್ಯೂಟಿಫುಲ್ ಆಗಿದ್ರಿ ಮೇಡಮ್. ಇನ್ನೊಂದು ಏನಂದ್ರಿ, ಇವತ್ತು ವ್ಯಾಲೆಂಟೈನ್ಸ್ ಡೇ ರೀ. ತಗೋರಿ, ಫ್ರೆಶ್ ಹೂವಿನ ಬೊಕ್ಕೆ ತಂದೀನಿ ರೀ. ತೊಗೊಂಡೆ ಎಕ್ಸೆಪ್ಟ್ ಮಾಡ್ಕೊರಿ. ನಂದು ಲವ್ ಎಕ್ಸೆಪ್ಟ್ ಮಾಡ್ಕೊರಿ. ನೀವಂದ್ರೆ ನಂಗೆ ಭಾಳ ಇಷ್ಟ ಆಗಿರಿ. ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಏನ್ರಿ ಏನು ಹೇಳ್ತೀರಿ ನೀವು ನನಗೆ? ಹಾಂ, ನನಗೆ ನೀವು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ನನಗೆ ಐ ಲವ್ ಯು, ನನಗೆ ನೀವು ಪ್ರಪೋಸ್ ಮಾಡತ್ತೀರಿ? ಹಾಂ ಹೌದ್ರಿ ಮೇಡಮ್. ನೀವಂದ್ರೆ ನಂಗೆ ಭಾಳ ಇಷ್ಟ ಆಗ್ಬಿಟ್ಟಿರಿ. ಅದಕ್ಕೆ ತಗೋರಿ, ಹೂವಿನ ಬಗ್ಗೆ ತೆಗೀರಿ. ಮೊದಲು ಹಿಡ್ಕೋರಿ ಮೇಡಮ್. ನೋಡಿರಿ, ನಿಮ್ಮ ಡ್ರೆಸ್ ಕಲರ್ ತಂದೆ ನೋಡಿರಿ ನಾನು. ಕರೆಕ್ಟ್ ಮೇಲೆ ವೈಟ್ ಕೆಳಗೆ ರೆಡ್. ನಿಮ್ಮದು ಡ್ರೆಸ್ ಹಂಗೆ ಮೇಲೆ ವೈಟ್ ಕೆಳಗೆ ರೆಡ್ ಕರೆಕ್ಟ್ ಐತಲ್ರಿ? ಕರೆಕ್ಟ್ ಮ್ಯಾಚಿಂಗ್ ತಂದೆ ನೋಡಿರಿ ನಾನು. ತಗೋರಿ ಪಟ್ಟಣ ತಗೋರಿ. ಹಲೋ ಮಿಸ್ಟರ್, ನಿಮಗೆ ಬುದ್ಧಿಗಿದ್ದಿ ಐತೇನಿಲ್ರಿ? ಹಾಂ ಆಯ್ತಾ? ಬಾಯಾಗ ಎರಡು ಹಲ್ಲದಾವು, ಅವನು ಉದ್ರಸ್ಲೇನೆ ಹೇಳ್ರಿ. ನೋಡ್ರಿ, ಇದೆಲ್ಲ ನನ್ನ ಕಡೆ ನಡೆಯಂಗಿಲ್ಲ, ಅರ್ಥ ಆತ? ಇಲ್ಲವು ಪವು ಎಲ್ಲ ನಾವು ದೂರನೇ. ಏನೇ ನಾವು ಎಂಪ್ಲಾಯ್ಸ್ ಇಲ್ಲೇ ಈ ಊರಾಗ ಪೋಲಿಯೋ ಲಸಿಕೆ ಹಾಕಕ್ಕೆ ಬಂದೇವ್ರಿ. ನೀವು ಈ ಊರಾಗ ವಿಚಿತ್ರದಾರ ಬಿಡ್ರಿ ಮಂದಿ. ಒಬ್ಬೊಬ್ಬರು ಒಂದೊಂಥರ ಮಾತಾಡ್ಕೊಂತ ಅಡ್ಡಾಡ್ತೀರಿ. ನೀವು ಸ್ವಲ್ಪ ಮುಂದೆ ಭಾಳ ಬರ್ದಿರಿ ನೋಡ್ರಿ. ಮತ್ತೆ ಲವ್ ಗಿವ್ ಎಲ್ಲ ನಡೆಯಂಗಿಲ್ಲ. ಬ್ಯಾರೆದಾರ ಕಡೆ ಇಟ್ಕೋರಿ. ಇದೆಲ್ಲ ನಡೆಯಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಷ್ಟೇ ನೋಡ್ರಿ. ಓಹೋ, ಯಾಕ್ರಿ ಮೇಡಮ್ ಅಷ್ಟಾಗಿ ಸಿಟ್ಟಾಗತ್ತೀರಿ? ಅಲ್ರಿ, ಇಷ್ಟ ಇದ್ರೆ ಇಷ್ಟ ಐತೇನ್ರಿ, ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅನ್ರಿ. ಇಷ್ಟ ಆಗಿದ್ರೆ ಹೋಟೆಲಿಗೆ ಮಸ್ತ್ ಹೋಗಿ ಕರ್ಕೊಂಡೋಗಿ ಒಂದು 5 ಸ್ಟಾರ್ ಹೋಟೆಲ್ ಮಸ್ತ್ ಊಟ ಮಾಡಿ ಬಂದ್ರತಂತ ನಾ ಮಾಡಿದ್ದೆ ರೀ. ಒಲ್ಲ ಏನಾಕತ್ತೀರಿ ಅಂದ್ರೆ ಬಿಡ್ರಿ, ಸ್ವಲ್ಪ ಹಂಗೆ ಸೈಡ್ ಸರಿ ರೀ. ಇನ್ನೊಂದು ಚಶ್ಮಾದ ಮೇಡಮ್ ಅದಾರಲ್ರಿ ನಬ್ಬು, ಅವ್ರಿಗೆ ಕೇಳ್ತೇನೆ ರೀ. ಸರಿ ಸ್ವಲ್ಪ ಸೈಡ್ ಸರಿ ರೀ. ಮೇಡಮ ನೀವಂತರೂ ಫಾರಿನ್ ಬೇಬಿ ಆಗಿರ್ಬಿಡ್ರಿ. ಭಾರಿ ಅದ್ರಿ. ಮತ್ತು ಫಾರಿನ್ ಬೇಬಿನ ಸೇಮ್ ಅಂದಂಗೆ ರೀ. ಮತ್ತು ಇವತ್ತು ವ್ಯಾಲೆಂಟೈನ್ಸ್ ಡೇ ರೀ. ತಗೋರಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಐ ಲವ್ ಯು, ಯು ಮಸ್ಟ್ ಲವ್ ಮೀ. ತಗೋರಿ. ಏನಾಗಿದೆ? ಸ್ಟೆಲಾ ಸುಮ್ಮನೆ ನಿಂತಿಲ್ಲ, ಬಯ್ಯ ಅವ್ರಿಗೆ. ಸ್ಟೆಲಾ ನನಗೆ ತಲೆಗಿಡತಾನೆ. ಅಲ್ಲ ಬಯ್ಯ ಅವನಿಗೆ. ಯಾವ ಏನೋ ಬಂದು ರೋಡ್ನಾಗ ಹೋಗೋ ಹುಡುಗರಿಗೆಲ್ಲ ಪ್ರಪೋಸ್ ಮಾಡಕತ್ತಾನ. ನೀನು ಸ್ಟೆಲಾ ಬಯ್ಯ. ನಾನೇನು ಬೈಲೆ? ನನಗಂತೂ ಹಿಂಗೆ ಬೈಯೋದು ಜಗಳ ಮಾಡೋದಿಲ್ಲ ಗೊತ್ತಾಗಂಗಿಲ್ವ ನನಗೆ. ಇಷ್ಟನೇ ಆಗಂಗಿಲ್ಲ. ಅದು ಬೇರೆ ಏನೋ ವಿಶ್ ಮಾಡಕತ್ತಾನ. ವಿಶ್ ಮಾಡ್ಕೊಳ್ಳಿ ಬಿಡೋ ಹೋಲತ್ತಾಗ. ನಾವೇನು ಲವ್ ಮಾಡಕತ್ತೇನೆ ಮ್ಯಾ ಬಿದ್ದು ಇಲ್ಲ ಅವನ ಬಂದು ಐ ಲವ್ ಯು ಅನ್ನಕತ್ತಾನ. ಮಾಡ್ಕೊಂತ ಹೋಗ್ಲಿ ಬಿಡತ್ತಾಗ. ನಾವೇನು ಕೂಡ ಅಡ್ಡಾಡೋದು ಅಷ್ಟ್ರಾಗ ಐತಿ. ಬೇಕಾಗಿಲ್ಲ. ಬೇಕಂದ್ರೆ ಬೇಕಾರೆ ಒಂದು ಇಸ್ಕೊಂಡು ಮಸ್ತ್ ಒಂದೆಲ್ಲರೂ ಹೋಟೆಲ್ನಾಗ ಕರ್ಕೊಂಡು ಹೋಗಿ ಊಟ ಮಾಡಿಸ್ತೇನೆ ಅನ್ನಕತ್ತಾನಲ್ಲ. ಮಸ್ತ್ ಊಟ ಮಾಡಿ ಒಂದು 3 ನಾಮ ಹಾಕಿ ಹೋಗೋಣಂತ ನಡಿ. ಏನನ್ನಾಕತ್ತೀರಿ ನೀವು? ಇದೆಲ್ಲ ಹಂಗಿಲ್ರಿ. ಇದು ಒಪ್ಕೊಂಡ್ಮ್ಯಾಗ ಹೋಟೆಲ್ಗೇನೋ ಊಟ ಮಾಡಿ ಕರ್ಕೊಂಡು ಹೋಗ್ತೇನೆ ರೀ. ಆಮೇಲೆ ಅದೆಲ್ಲ ಇಲ್ರಿ, ಕರ್ಕೊಂಡು ಅಡ್ಡಾಡ್ಬೇಕು. ಆಮೇಲೆ ಕರ್ಕೊಂಡು ಅಡ್ಡಾಡೋದು ಎಲ್ಲ ಆದ್ಮೇಲೆ ನಾನು ಲಾಸ್ಟಿಗೆ ಲಗ್ನ. ಅಲ್ಲಿ ತನ ಹಿಂಗೆ ನಡ್ಬಾರ್ಕಿಲ್ರಿ. ಬರೀ ಊಟಕ್ಕಷ್ಟ ಅಲ್ರಿ ಇದು ವ್ಯಾಲೆಂಟೈನ್ಸ್ ಡೇ.
ಹೌದಾ? ಅಂಥ ವ್ಯಾಲೆಂಟೈನ್ಸ್ ಡೇ ನಮಗೆ ಬೇಡ. ಅರ್ಥ ಆತಾ? ನಮಗೆ ಊಟದ ವ್ಯಾಲೆಂಟೈನ್ಸ್ ಡೇ ಅಂದರೆ ಓಕೆ. ಯಾಕಂದ್ರೆ ನಂಗೆ ಮೊದಲು ಬಿಸ್ಲಾಗ ಅಡ್ಡಾಡ ಸುಸ್ತಾಗೈತಿ, ಖರ್ಚಿಗೆ ರೊಕ್ಕ ಇಲ್ಲ, ಮಸ್ತ್ ಫೈವ್ ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗಿ ನೆನಂತಿದ್ರಲ್ಲ, ಮಸ್ತ್ ತಿಂದು ಬಂದ್ರತ್ತಂತ ನಾನು ಹ್ಞೂ ಅನ್ನಕತ್ತಿದ್ದೆ ಅಷ್ಟಪ್ಪ. ಒಂದು ತಾಸಿಗೆ ಅಷ್ಟೇ ನಾನು ಊಟ ಸಂಬಂಧ ಹ್ಞೂ ಅಂದಿದ್ದೆ ಅಷ್ಟೇ. ಅದೊಂದು ಏನಿಲ್ಲ, ಫ್ರೀ ಊಟ ಸಿಗ್ತೈತೆ ಹ್ಞೂ ಅಂದಿದ್ದೆ. ಹಿಂಗಾದ್ರೆ ಬೇಡ ಬಿಡ್ರಿಪ್ಪ, ಬೇಡ 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 ಬೇಡ. ಮೇಡಮ ನೀವು ಯಾಕೆ ನಗಕತ್ತೀರಿಪ್ಪ? ಅಲ್ರಿ ಅವ್ರು ಬರೀ ಒಂದು ತಾಸಿನ ಊಟ ಸಂಬಂಧ ಹ್ಞೂ ಅಂದ್ರೆ ಮತ್ತೆ ಏನ್ರಿಪ್ಪ ನನ್ನ ಮಾನ ಮರ್ಯಾದೆ ಏನು ಉಳಿತೈತ್ರಿ ಊರಾಗ? ನನಗೊಂದು ಹುಡುಗಿ ಸಿಕ್ಕಾಳ ಅಂತೇಳಿ ಇಡೀ ಊರು ಮೆರವಣಿಗೆ ಮಾಡಿಸಿ ಅಡ್ಡಾಡಿಸಿ ಕರ್ಕೊಂಡು ನಮ್ಮ ದೋಸ್ತರಿಗೆಲ್ಲ ತೋರಿಸಿ ನಾನು ಅತ್ತಾಗಿಂದ ಹೋಟೆಲ್ಗೆ ಹೋಗಿ ಉಂಡು ಬಂದ್ರತಂತ ನಾ ಮಾಡಿದ್ದೆಪ್ಪ. ಆಮೇಲೆ ಒಂದು ಇಟ್ಟಂಗೆ ಅಡ್ಡಾಡ್ಕೊಂತ ಜಾಲಿ ಆಗಿದ್ದ, ಆಮೇಲೆ ಲಗ್ನ ಮಾಡ್ಕೊಂಡ್ರತಂತ ನಾ ಮಾಡಿದ್ರೆ ನೀವೇನ್ರಿಪ್ಪ? ಅಲ್ರಿ ಬರೀ ಒಂದು ಹೊತ್ತಿನ ಊಟ ಸಂಬಂಧ ಹ್ಞೂ ಅನ್ನತ್ತಿರಲ್ರಿ. ಅಲ್ರಿ ಎಷ್ಟು ಮೋಸ ಮಾಡತ್ತೀರಿಪ್ಪ ನೀವು? ಹಾಂ ಹಾಂ, ಮತ್ತೆ ಹಿಂಗೆ ರೋಡ್ನಾಗ ಕಂಡು ಹುಡುಗಿಯರಿಗೆ ಅವ್ರು ಗೊತ್ತು ಗುರಿ ಇಲ್ಲ, ನೀ ಯಾರ ಗೊತ್ತು ಗುರಿ ಇಲ್ಲ ಅಲ್ಪ. ನಿನಗೆ ನಾವು ಹೆಂಗೆ ಹೂ ಅನ್ಬೇಕು? ಹಾಂ, ಹಂಗೆ ರೋಡ್ನಾಗ ಒಂದು ಹಿಡ್ಕೊಂಡು ಬಂದೆ, ಒಂದು ಹೂವಿಂದ ಬೊಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ಕೊಡ್ತಾನೆ ಹಿಡ್ಕೊಂಡು ಬಂದೆ, ಹೇಳಿರಿ ಲವ್ ಯು ಮಸ್ಟ್ ಲವ್ ಮಿ ಅನ್ಕೊಂಡು ಒಂದು ಪಿಕ್ಚರ್ ಡೈಲಾಗ್ ಹೇಳ್ಕೊಂಡು ಬಂದು ನಿಂತು ಬಿಟ್ರೆ ನೀನು ಹೂ ಅಂದ್ರೆ ನಿನ್ನ ಲೈಫ್ ಲಾಂಗ್ ನಿನ್ನ ಜೊತೆ ಇರ್ಬೇಕಾ? ಯಾರು ಇರ್ತಾರೆ ನೀನು ಹುಚ್ಚಿಗೆ ಅನ್ಕೊಂಡಿರೇನ ಹುಡುಗಿಯರ್ನ? ಹಾಂ, ಅದು ಹಂಗಲ್ರಿ, ಲೈಫ್ನಾಗ ಸೆಟಲ್ ಆದ್ರೆ ಆತಂತ ಮಾಡಿದ್ಯಾರಿ. ಓಹೋ, ಲೈಫ್ನೇ ಸೆಟ್ಲ್ ಆಗ್ಬೇಕಾ? ಸರಿ ಓಕೆ. ಏನು ಕಲ್ತಿ ಸಾಲಿ, ಏನು ಕಲ್ತಿ? ಆಮೇಲೆ ಉದ್ಯೋಗ ಏನು ಮಾಡ್ತಿ? ಸ್ವಂತ ಮನೆ ಐತ್ಯಾ, ಸ್ವಂತ ಬಿಸ್ನೆಸ್ ಐತ್ಯಾ, ಸ್ವಂತ ಆಸ್ತಿ ಐತ್ಯಾ, ಸ್ವಂತ ಕಾರ್ ಐತ್ಯಾ, ಏನೈತಿ ನಿನ್ನ ಹತ್ರ? ಗೋಲ್ಡ್ ಐತ್ಯಾ? ಈಗ ಮೊದಲು ಗೋಲ್ಡ್ ಗಗನಕ್ಕೇರಿದೆ ರೇಟ್. ಎಷ್ಟರ ಬಂಗಾರ ಐತ್ಯಾ ನಿನ್ನ ಕಡೆ? ಉದ್ಯೋಗ ಸಾಲಿ 5ನೇದು ಕಲ್ತೇನೆ ರೀ. ಉದ್ಯೋಗ ಇನ್ನೂ ಏನು ಹುಡುಕಿಲ್ರಿ. ಸ್ವಂತ ಮನೆಯೂ ಇಲ್ರಿ. ಕಾರ್ ಗಿರು ಎಲ್ಲ ನೌಕರಿ ಒಂದು ಕೆಲಸ ಮಾಡಿಂದ ದುಡ್ಡು ತೊಗೋಬೇಕ್ರಿ. ಮತ್ತು ಸ್ವಂತ ಮನೆಯೂ ಇನ್ನೂ ಜಗ ಹಿಡಿದು ಕಟ್ಟಿಸ್ಬೇಕ್ರಿ. ಆಮೇಲೆ ಮತ್ತೇನೋ ಅಂದ್ರಲ್ರಿ, ಬಂಗಾರ ಒಂದು ಗೊಂಜಿ ಇಲ್ರಿ ಬಂಗಾರ. ಮೈ ಮ್ಯಾಗೆ ಏನಿಲ್ರಿ. ಮತ್ತೇನು ಅಂದ್ರಲ್ರಿ? ಮತ್ತೇನು ಬೇಡಪ್ಪ. ನಿಂದು ಬಯೋಡೇಟಾ ಎಲ್ಲ ಗೊತ್ತಾತ, ನಿಂದು ಹುಟ್ಟಿದ ಕುಲ ಗೋತ್ರ ಎಲ್ಲ ಗೊತ್ತಾತ ನೋಡಪ್ಪ. ತಮ್ಮನ ಅಂತೆ ನಿನಗೆ ಏನೇ ಸಣ್ಣ ತಮ್ಮ. ಮೊದಲು ನೆಟ್ಟಗೆ ಉದ್ಯೋಗ ಹುಡುಕೋ, ಚಂದಾಗಿ ಉದ್ಯೋಗ ಮಾಡ್ಕೋ, ದುಡ್ಕೋ, ನೀಟಾಗಿ ದುಡಿದು ಹೊರತುಂಬ ತಿಂದು ಗಟ್ಟಿಯಾಗಿ ಒಂದು ಚಲೋ ಜಗ ಹಿಡಿದು ಸ್ವಂತ ಮನೆ ಕಟ್ಟಿಸ್ಕೋ. ನೀನಂತ ನಿನಗೊಂದು ಬ್ಯಾಕ್ಗ್ರೌಂಡ್ ಮಾಡ್ಕೋ. ಆಮೇಲೆ ನೋಡಿ ಹುಡುಗಿಯಾರು ಹುಡುಕೊಂಡು ಬಂದು ನಿನಗೆ ಪ್ರಪೋಸ್ ಮಾಡಿ ನೀನು ಲಗ್ನ ಮಾಡ್ಕೊತಾರೆ. ತಲೆ ಕೆಡಿಸ್ಕೊಬೇಡ. ಸುಮ್ಮನೆ ಹುಚ್ಚರಂಗೆ ರೊಕ್ಕ ಖರ್ಚು ಮಾಡಿ ಇದೊಂದು ಬೊಕ್ಕೆ ಹಿಡ್ಕೊಂಡು ಅಡ್ಡಾಡಕ್ಕೆ ಹೋಗ್ಬೇಡ, ಟೈಮ್ ವೇಸ್ಟ್ ಮಾಡಬೇಡ. ಮದುವೆ ವಯಸ್ಸಿಗೆ ಬಂದು ಹೆಂಗಾರ ಮಾಡಿ ದುಡಿದು ಮಾಡ್ಕೋ, ರೊಕ್ಕ ಮಾಡ್ಕೋ, ಹುಡುಗಿಯಾರು ತಾವ ಬರ್ತಾರೆ. ಅರ್ಥ ಆತಾ? ಹ್ಞೂ ರೀ, ಅರ್ಥ ಆತಾ? ಬೇರೆಷ್ಟೆಲ್ಲ ಹೋಗೋಣ, ಮೊದಲು ಟೈಮ್ ಆಗೈತಿ. ಹಾಂ ನಡಿಲೇ. ಅಲ್ಲೇ ಮತ್ತು ಊಟ ಅಂದ್ರಲ್ಲಪ್ಪ, ಊಟ ಮಾಡ್ಕೊಂಡು ಹೋಗಿದ್ವಿ ಸುಮ್ಮನೆ ಹ್ಞೂ ಅಂದೆ. ನೋಡು ಹಂಗೆಲ್ಲ ಮಾಡೋದು ತಪ್ಪು. ಬಾ ಹೂ ನಡಿ, ಎಲ್ಲಾರ ಹೋಗಿ ತಿಂದು ಹೋಗೋಣಂತ. ಬಾ ನಾ ಕೊಡ್ತೇನೆ, ಬಾ. ಹಾಂ ನಡಿ. ಬಾಯ್ ತಮ್ಮ, ಮನೆಗೆ ಹೋಗೇನ? ಮನೆಗೆ ಹೋಗಿ ಮೊದಲು, ಟೈಮ್ ಆಗೈತಿ, ಬಿಸಿಲಾಗೈತಿ. ಮನೆ ತೊಗೊಂಡೋಗಿ ಹೂ ನಿಮ್ಮ ಮಮ್ಮಿ ಕೊಡೋದನ್ನ ಮೊದಲು. ಹ್ಞೂ ರೀ. ಸರಿ ಓಕೆ, ಬಾಯ್. ಬಾಯ್ ರೀ. ಬಾರಷ್ಟಲ್ಲ. ಹಾಂ ನಡಿಲೇ. ಇವ್ರು ಹೇಳೋದು ಕರೆಕ್ಟ್ ಐತಿ ಬಿಡು. ಅದೆಲ್ಲ ಮಾಡಲೇಬೇಕಪ್ಪ ಜೀವನದಾಗ, ಅಂದ್ರೆ ಹುಡುಗಿ ಸಿಗ್ತಾ, ಇಲ್ಲ ಅಂದ್ರೆ ಉಪಯೋಗಿಲ್ಲ. ಹಂಗವಕ್ಕ ಜೀವನ.